ಅಂತ್ಯವಾಗುತ್ತಾ ಪ್ರಜ್ವಲ್ ರೇವಣ್ಣ ಅವರ ಜೈಲು ವಾಸ ಅನ್ನುವ ಪ್ರಶ್ನೆ ಇದೆ. 1 ವರ್ಷ ಕಳೆದರೂ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಆಗಸ್ಟ್ 1ಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧಾರ. ಆಗಸ್ಟ್ 1 ಅಂದ್ರೆ ನಾಳೆ ಆಗಸ್ಟ್ 1ಕ್ಕೆ ತೀರ್ಪು ಪ್ರಕಟ ಮಾಡುತ್ತೆ ಕೋರ್ಟ್. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇದು ವಿಚಾರಣೆಗೆ ಬರುತ್ತೆ. 2024 ಜೂನ್ನಲ್ಲಿ ಜೈಲು ಸೇರಿದ್ರು ಪ್ರಜ್ವಲ್ ರೇವಣ್ಣ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಾದ ಪ್ರತಿವಾದ ಆಗ್ತಾ ಇದ್ದು, ಪ್ರಜ್ವಲ್ ರೇವಣ್ಣ ಅವರಿಗೆ ಜಾಮೀನು ಕೊಡಿ ಅಂತ ಅವರ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ನಾಳೆ ಅಂದೆ ನಾನು, ಆಗಸ್ಟ್ 1 ನಾಡಿದ್ದು ಇದರ ಅಂತಿಮ ಅಂದ್ರೆ ಹೊರಗೆ ಬರ್ತಾರಾ ಅಥವಾ ಜೈಲು ವಾಸವೇ ಮುಂದುವರಿಯುತ್ತಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಇನ್ನೂ ಕೂಡ ಜೈಲಿನಲ್ಲಿರುವ ಅವಶ್ಯಕತೆ ಇಲ್ಲ, ಜಾಮೀನು ಕೊಡಬಹುದಾದಂತಹ ಪ್ರಕರಣ ಇದು ಅಂತ ಅವರ ಪರ ವಕೀಲರು ಕನ್ವಿನ್ಸ್ ಮಾಡೋಕ್ಕೆ ಜಡ್ಜ್ಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾಕಂದ್ರೆ ಇಲ್ಲಿ ತನಕ 1 ವರ್ಷವೂ ದಾಟಿ ಒಟ್ಟು 14 ತಿಂಗಳು, 1 ವರ್ಷ 2 ತಿಂಗಳಲ್ವಾ, ಇಲ್ಲಿ ತನಕ ಜೈಲಿನಲ್ಲೇ ಇದ್ದಾರೆ. ಅವರ ಮಾನಸಿಕತೆಯನ್ನು ನೀವು ಕೂಡ ಪರಿಗಣನೆಗೆ ತಗೊಳ್ಬೇಕು. ಆ್ಯಂಡ್ ಇದು ಜಾಮೀನು ಕೊಡಬಹುದಾದಂತಹ ಪ್ರಕರಣ, ಇವೆಲ್ಲವನ್ನ ಕನ್ಸಿಡರ್ ಮಾಡಿ ಮಹಾಸ್ವಾಮಿಗಳೇ ಅಂತ ಜಡ್ಜ್ ಮುಂದೆ ಇಡ್ತಾರೆ, ಕನ್ವಿನ್ಸ್ ಮಾಡ್ತಾರೆ. ಈಗ ಪ್ರಜ್ವಲ್ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದು, ಪ್ರಕರಣ ಸಂಬಂಧ ಸೀಸ್ ಮಾಡಿದ್ದ ಮೊಬೈಲ್ ಸಾಕ್ಷ್ಯಗಳ ಬಗ್ಗೆ ವಿಚಾರಣೆ ಆಗ್ತಾ ಇದೆ. ಪ್ರಕರಣದಲ್ಲಿ ಗೂಗಲ್ ಮ್ಯಾಪ್ ಬಳಸಿ ಸ್ಥಳ ಮಹಜರು ಕೂಡ ಮಾಡಲಾಗಿದೆ. ಗೂಗಲ್ ಮ್ಯಾಪ್ ಅನ್ನ ಸಾಕ್ಷಿಯಾಗಿ ಪರಿಗಣಿಸಬಹುದಾ? ಸರ್ಕಾರದ ಪರ ವಕೀಲರಿಗೆ ನ್ಯಾಯಾಧೀಶರು ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ರಂತೆ. ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಇದನ್ನು ತಗೊಳ್ಬಹುದಾ ನಾವು ಅಂತ ನ್ಯಾಯಾಧೀಶರು ಇದೀಗ ಆ ಫೋನ್ ಅದರ ಹೆಸರು ಕೂಡ ಕೊಟ್ಬಿಟ್ಟಿದ್ದಾರೆ, ಯಾವ ಸೀರೀಸ್ ಅಂತ ನೋಡಿ. ಸ್ಯಾಮ್ಸಂಗ್ J4 ಮೊಬೈಲ್ ಸೀಸ್ ಮಾಡಿರೋದ್ರ ಬಗ್ಗೆ ವಿವರಣೆಯನ್ನ ಕೋರ್ಟ್ ಕೇಳಿತ್ತು. ವಿವರಣೆ ಕೇಳಿ ಆಗಸ್ಟ್ 1ಕ್ಕೆ ತೀರ್ಪನ್ನ ಕಾಯ್ದಿರಿಸಿದೆ ಕೋರ್ಟ್. ಹಾಗಾದ್ರೆ ಇನ್ನೊಂದೆರಡು ದಿನ ಏನು ಮಾತಾಡಂಗಿಲ್ಲ, ಈ ಪ್ರಕರಣ ಹಾಗೆ ಹೀಟಲ್ಲಿರುತ್ತೆ. ಆಗಸ್ಟ್ 1ಕ್ಕೆ ಏನಾಗುತ್ತೆ ಅನ್ನುವಂಥದ್ದು, ಇವರ ಪರ ವಕೀಲರು ಏನು ವಾದ ಮಂಡನೆ ಮಾಡ್ತಾರೆ, ಆಪೋಸಿಟ್ ವಕೀಲರು ಏನು ವಾದವನ್ನ ಮಂಡನೆ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಆ ಕಡೆಯವರು ಅಂತವ್ರು ಹೇಳ್ತಾರೆ, ವ್ಯಕ್ತಿ ಪ್ರಭಾವಿ ಇರುವಂಥವ್ರು, ಅವರ ಇಡೀ ಕುಟುಂಬ ರಾಜಕಾರಣದಲ್ಲಿದೆ, ಹಣವಂತರು ಅಂದ್ರೆ ಸಿರಿವಂತರು ಮತ್ತು ಪ್ರಭಾವ ಇರುವಂತಹ ಫ್ಯಾಮಿಲಿ ಆಗಿರೋದ್ರಿಂದ ಹೊರಗೆ ಹೋದ್ರೆ ಜಾಮೀನು ಸಿಕ್ಕರೆ ಇವ್ರಿಗೆ ಸಾಕ್ಷಿಗಳನ್ನ ಕನ್ವಿನ್ಸ್ ಮಾಡ್ಬೋದು ಅಥವಾ ಸಾಕ್ಷಿಗಳನ್ನ ನಾಶ ಮಾಡ್ಬೋದು. ಹಾಗಾಗಿ ಇವ್ರಿಗೆ ಜಾಮೀನು ಕೊಡೋದು ಬೇಡ ಅಂತ ಆಪೋಸಿಟ್ ಲಾಯರ್ ವಾದವನ್ನು ಮಂಡಿಸ್ಬೇಕಾದ್ರೆ ನೋಡಿ ಮಹಾಪ್ರಭುಗಳೇ ಅಥವಾ ಮಹಾಸ್ವಾಮಿಗಳೇ, 1 ವರ್ಷ 2 ತಿಂಗಳು 14 ತಿಂಗಳು ಈ ವಿಚಾರಣೆಯಲ್ಲಿ ಅವರು ಜೈಲಿನಲ್ಲೇ ಇದ್ದಾರೆ. ಹಾಗಾಗಿ ಈಗ ಇಲ್ಲಿ ತನಕ ಏನೇನು ತನಿಖೆನ ಮಾಡಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ನೀವು ಜಾಮೀನನ್ನ ಕೊಡಿ, ಆ್ಯಂಡ್ ಇದು ಜಾಮೀನು ಕೊಡುವಂತಹ ವಿಚಾರವೇ ಆಗಿದೆ ಅಂತ ಕನ್ವಿನ್ಸ್ ಮಾಡ್ತಾರೆ. ಕಾದ್ ನೋಡೋಣ ಏನೇನಾಗುತ್ತೆ ಅಂತ. ಸೊ ಆಗಸ್ಟ್ 1ಕ್ಕೆ ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಅಂದ್ರೆ ಅರ್ಥ ಹಣ್ಣು ಇಲ್ಲ ಕಾಯೂ ಇಲ್ಲ ಇವತ್ತು ಅಂತ. ಇನ್ನೆರಡು ದಿನ ಅಲ್ಲೇ ಇರಬೇಕು. ಬಟ್ ಆಗಸ್ಟ್ 1 ನಾಡಿದ್ದು, ಇವತ್ತು 30 ಅಲ್ವಾ, 31 ನಾಡಿದ್ದು 1 ಆಗಸ್ಟ್ 1ನೇ ತಾರೀಕು ಏನು ಎತ್ತ ಅನ್ನುವಂಥದ್ದು ಗೊತ್ತಾಗುತ್ತೆ. ಕಾದ್ ನೋಡೋಣ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಇವತ್ತಿನ ವಾದ ಪ್ರತಿವಾದ ಹೇಗಿತ್ತು, ಡೀಟೇಲ್ಸ್ ಕೊಡೋದಾದ್ರೆ ಅಜಯ್. ಖಂಡಿತವಾಗ್ಲೂ ವಿಜಯ್, ಈಗಾಗ್ಲೇ ಏನೋ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಏನೋ ಫೈನಲ್ ಜಡ್ಜ್ಮೆಂಟ್ ಕೂಡ ಬರುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿ ಕೂಡ ಇದ್ರು. ಆದ್ರೆ ಈಗಾಗ್ಲೇ ಕೋರ್ಟ್ ಕೂಡ ಕೆಲವೊಂದು ವಿಚಾರಗಳನ್ನ ಕೂಡ ಈಗಾಗ್ಲೇ ಆಲಿಸಿ ಆಗಸ್ಟ್ 1ನೇ ತಾರೀಕಿಗೆ ಈಗಾಗ್ಲೇ ಈ ಒಂದು ವಿಚಾರಗಳನ್ನ ಮುಂದೂಡಿದೆ ಅಂತಾನು ಕೂಡ ಹೇಳ್ಬೋದು. ಇನ್ನು ಎರಡೂ ಕಡೆ ವಕೀಲರಿಂದ ಕೆಲವೊಂದು ಸ್ಪಷ್ಟನೆ ಕೇಳಿದಂತಹ ನ್ಯಾಯಾಲಯ ಮೊಬೈಲ್ ಸಾಕ್ಷ್ಯ ಆಗಿರ್ಬೋದು ಮತ್ತೆ ತಂತ್ರಜ್ಞಾನ ಸಾಕ್ಷ್ಯ ಆಗಿರ್ಬೋದು, ಅದ್ರ ಬಗ್ಗೆ ಕೂಡ ಕೆಲವೊಂದು ಸ್ಪಷ್ಟನೆಗಳನ್ನು ಕೂಡ ಇಬ್ರು ಕಡೆಯಿಂದನೂ ಕೂಡ ಈಗಾಗಲೇ ಕೇಳಿರುವಂತದ್ದು. ಆ ನಂತರ ಗೂಗಲ್ ಮ್ಯಾಪ್ ಅನ್ನು ಕೂಡ ಸಾಕ್ಷಿಯಾಗಿ ಪರಿಗಣಿಸಬೇಕಾ ಅನ್ನೋದೇ ಇಲ್ಲಿ ಇವತ್ತು ಚರ್ಚೆ ಆಯ್ತು. ಯಾಕಂದ್ರೆ ಇಲ್ಲಿ ಸಂತ್ರಸ್ತೆಯನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಗೂಗಲ್ ಮ್ಯಾಪ್ ಅನ್ನ ಇಲ್ಲಿ ಬಳಸಿದ್ರು ಅನ್ನೋ ಒಂದು ಆರೋಪ ಕೂಡ ಇತ್ತು. ಹೀಗಾಗಿ ಅದರನ್ನು ಕೂಡ ಈಗ ಏನು ಸಾಕ್ಷಿಯನ್ನಾಗಿ ಪರಿಗಣಿಸಬಹುದು ಅನ್ನೋ ಒಂದು ವಿಚಾರಗಳನ್ನು ಕೂಡ ಈಗಾಗಲೇ ಕೇಳ್ತಿತ್ತು. ಆ ಸಂದರ್ಭದಲ್ಲಿ ಏನು ಲಾಯರ್ಸ್ ಏನಿದ್ದಾರೆ ಅವರು ಕೂಡ ಆ ವಿಚಾರವಾಗಿ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೂಡ ಈಗಾಗಲೇ ಒದಗಿಸಿರುವಂತದ್ದು. ಹೀಗಾಗಿ ಇವತ್ತಿನ ಒಂದು ಜಡ್ಜ್ಮೆಂಟ್ ಗೆ ಏನು ಸ್ವತಃ ಪ್ರಜ್ವಲ್ ರೇವಣ್ಣ ಅವರನ್ನೇ ಕೂಡ ಈಗಾಗಲೇ ಏನೋ ಜೈಲಿನಿಂದನೂ ಕೂಡ ಕರ್ಕೊಂಡ್ ಬರಲಾಗಿತ್ತು, ಅವರನ್ನು ಕೂಡ ಜಡ್ಜ್ ಮುಂದೆ ಕೂಡ ಪ್ರೊಡ್ಯೂಸ್ ಮಾಡಲಾಗಿತ್ತು. ಹೀಗಾಗಿ ಇವತ್ತು ಏನು ಎರಡು ಕಡೆನ ವಾದ ಮತ್ತೆ ಪ್ರತಿವಾದವನ್ನು ಕೂಡ ಇವತ್ತು ಕೂಡ ಕೆಲವೊಂದು ವಿಚಾರಗಳನ್ನು ಕೂಡ ಆಲಿಸಿದಂತ ನ್ಯಾಯಾಲಯ ಈ ಒಂದು ಏನೋ ವಿಚಾರಗಳನ್ನ ಈಗಾಗಲೇ ಆಗಸ್ಟ್ 1ಕ್ಕೆ ಮುಂದೂಡಿ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಆಗಸ್ಟ್ 1ಕ್ಕೆ ಅಂತಿಮ ತೀರ್ಪು ಕೊಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಒಂದು ವೇಳೆ ಕನ್ವಿಕ್ಷನ್ ಆಗಿದ್ದೆ ಅದಲ್ಲಿ 7 ರಿಂದ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಅಂತ್ಯವಾಗುತ್ತಾ ಪ್ರಜ್ವಲ್ ಜೈಲುವಾಸ ಅಂತ ಇವತ್ತು ಪ್ರಶ್ನೆ ಇತ್ತು. ಇವತ್ತು ಒಂದು ಫೈನಲ್ ತೀರ್ಪು ಬಂದಿಲ್ಲ, ಅದನ್ನ ಮುಂದಕ್ಕೆ ಪೋಸ್ಟ್ಪೋನ್ ಮಾಡಲಾಗಿದೆ. ಆಗಸ್ಟ್ 1ಕ್ಕೆ ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಆಗಸ್ಟ್ 1 ಏನಾಗುತ್ತೆ ಅನ್ನುವಂತಹ ಕುತೂಹಲ ಅಂತೂ ಇದೆ. ಕೇಳ್ತಾರೆ ಜಡ್ಜ್ಗಳು, ಬೇಲ್ ಯಾಕೆ ಕೊಡೋದು ಬೇಡ, ಜಾಮೀನು ಯಾಕೆ ಕೊಡೋದು ಬೇಡ ಅಂತ ಆಪೋಸಿಟ್ ಲಾಯರ್ಗಳನ್ನು ಕೇಳ್ತಾರೆ.
ಇಲ್ಲಿ ತನಕ ಇಷ್ಟು ದಿನ ಅವಕಾಶ ಇತ್ತಲ್ಲ, ಏನೇನು ತನಿಖೆ ಮಾಡಿದಿರಿ? ಇನ್ನೂ ಸಮಯ ಸಾಕಾಗಿಲ್ವಾ ನಿಮಗೆ? ಇಲ್ಲ ಅವ್ರನ್ನ ಪ್ರೂವ್ ಮಾಡೋಕ್ಕೆ, ಇವರು ಆರೋಪ ಮಾತ್ರ ಇಲ್ಲ ಅಪರಾಧವನ್ನು ಕೂಡ ಮಾಡಿದ್ದಾರೆ ಅಂತ ಪ್ರೂವ್ ಮಾಡೋಕ್ಕೆ ಅದೇನೇನು ಸಾಕ್ಷಿ ಇಲ್ಲಿ ತನಕ ಒದಗಿಸಿದಿರಿ, ಇದು ಕಲೆ ಹಾಕಿದಿರಿ ಕೊಡಿ ಅಂತಲೂ ಕೇಳ್ತಾರೆ. ಹಾಗಾಗಿ ಆಗಸ್ಟ್ 1ಕ್ಕೆ ಕಾದು ನೋಡೋಣ ಏನಾಗತ್ತೆ ಅಂತ. ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಇದೊಂದು ರೀತಿ ಇಡೀ ಫ್ಯಾಮಿಲಿ ಕಂಟಕ ಆಗ್ಬಿಟ್ಟಿತ್ತು. ಇವರ ದೆಸೆಯಿಂದ ಅವ್ರ ತಂದೆಯೂ ಕೂಡ ಸಮಸ್ಯೆಯನ್ನು ಅಥವಾ ಕಂಟಕವನ್ನು ಅನುಭವಿಸುವಂತಾಗಿತ್ತು. ಅವರ ತಾಯಿಯೂ ಹೆಸರು ಕೂಡ ಕೇಳಿ ಬಂದಿತ್ತು. ಇದರ ಬೆನ್ನಲ್ಲೇ ಬರೋಬ್ಬರಿ ಎಷ್ಟೇಳಿ 14 ತಿಂಗಳು, 1 ವರ್ಷ ದಾಟಿ 2 ತಿಂಗಳು ಜೈಲುವಾಸವನ್ನು ಅನುಭವಿಸಿದ್ರು. ಇನ್ನು ಮುಂದಕ್ಕೂ ಕೂಡ ಅದು ಮುಂದುವರಿಯುತ್ತತ್ವ ಇಲ್ವಾ ಅನ್ನೋದನ್ನ ಕಾದು ನೋಡೋಣ ಆಗಸ್ಟ್ 1ಕ್ಕೆ.